ಒಂದು ಗಾದೆ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಸೊ ಆಡು ಮುಟ್ಟದ ಸೊಪ್ಪಿಲ್ಲ, ದರ್ಶನ್ ಸರ್ ಫ್ಯಾನ್ಸ್ ಇಲ್ದಿರೋ ಜಾಗನೇ ಇಲ್ಲ. ಸೊ ದರ್ಶನ್ ಸರ್ ಅವ್ರದ್ದೊಂದು ಸಿನಿಮಾಗೆ ನಾನೇ ಲೈಟಿಂಗ್ ಮಾಡ್ತಿರೋದು ನನಗೆ ಇನ್ನೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ಬಾಸ್ ಸಿನಿಮಾ ನೋಡೋದು ಬಾಕಿ ಅಷ್ಟೇ. ಇನ್ನೇನು 29ನೇ ತಾರೀಕಿಗೆ ಎಲ್ಲರೂ ಕೂಡ ವೇಟ್ ಮಾಡ್ತಿರುವಂಥದ್ದು ಕಾಟೇರ ನೋಡೋಕೆ. ಸೊ ನಾನಿವತ್ತಿದ್ದೀನಿ ಗೀತಾಂಜಲಿ ಥಿಯೇಟ್ರಲ್ಲಿ. ಸೊ ಕಾಣ್ತಾ ಇರ್ಬೋದು ನಿಮಗೆ ಕಾಟೇರ ಅಂತ. ಸೊ ಇಡೀ ಥಿಯೇಟ್ರನ್ನ ತೋರಿಸ್ತೀನಿ ಯಾವ ರೀತಿ ರೆಡಿಯಾಗಿದೆ ಅಂತ. ಕಂಪ್ಲೀಟಾಗಿ ಒಂದು ಗ್ರೌಂಡ್ ರಿಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ತಡ ಮಾಡೋಕ್ಕೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಇವತ್ತು ವೆಲ್ಕಮ್ ಬೋರ್ಡು ಅಂದರೆ ಸ್ಟಾರ್ಟಿಂಗ್ ಬೋರ್ಡನ್ನು ಹಾಕಿರ್ತಾರೆ ಥಿಯೇಟ್ರ್ ಮುಂದೆ. ಸೊ ಟೈಮಿಂಗ್ಸ್ ಏನೋ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಸೊ ಈಗ ತಾನೇ ಪೋಸ್ಟರನ್ನು ಹಚ್ಚಿದ್ದಾರೆ. ಸೊ ಮೊದಲನೇದಾಗಿ ನನ್ನ ಕಣ್ಣಿಗೆ ಬಿದ್ದಿದ್ದು ಇದು ಎಂಟ್ರಿ ಆಗ್ತಾನೆ. ಸೊ ವೈಡ್ ಆ್ಯಂಗಲಲ್ಲಿ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆಲ್ಲ. ಸೊ ಈ ರೀತಿ ಥಿಯೇಟ್ರ್ ಇನ್ನೂ ರೆಡಿ ಆಗ್ತಾ ಇದೆ. ನಾಳೆ 29ನೇ ತಾರೀಕಿಗೆ ಇಲ್ಲಿ ಆಲ್ರೆಡಿ ಕಟ್ಔಟ್ ಇರುವಂಥದ್ದು. ಆ್ಯಂಡ್ ಅಲ್ಲಿ ಲೈಟಿಂಗ್ ಬೋರ್ಡಲ್ಲಿ ದರ್ಶನ್ ಸರ್ ಅವರ ಒಂದು ಸಿನಿಮಾದ ಪೋಸ್ಟರ್ಸ್ಗಳು ಹಾಕಿರುವಂಥದ್ದು ಈ ರೀತಿ ಕಾಣುತ್ತೆ. ಆ್ಯಂಡ್ ಇನ್ನೂ ಫ್ಲೆಕ್ಸ್ಗಳು ಹಾಕ್ತಾ ಇದ್ದಾರೆ. ಸಂಜೆ ಒಳಗೆ ಕಂಪ್ಲೀಟಾಗಿ ಎಲ್ಲ ಫ್ಲೆಕ್ಸ್ಗಳು ಬೀಳುತ್ತೆ ಇಲ್ಲಿ. ಆ್ಯಂಡ್ ಕಟ್ಔಟ್ ಕೂಡದ್ದು ಒಂದು ಸ್ಪೆಷಲಾಗಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಒಂದ್ಸಲ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ಕಾಣ್ತಿದೆ ದರ್ಶನ್ ಸರ್ ಅವರ ಕಟ್ಔಟು. ಸೊ ಈ ಒಂದು ಕಟ್ಔಟ್ ಏನಿದೆ ಒಂದು ವಾರಕ್ಕಿಂತ ಮುಂಚೆನೇ ಬಂದಿರುವಂಥದ್ದು ಕಟ್ಔಟ್ ಇಲ್ಲಿಗೆ. ಸೊ ಇದು ಗೀತಾಂಜಲಿ ಥಿಯೇಟ್ರು ದಾವಣಗೆರೆದು. ಈ ಥಿಯೇಟ್ರು ಬಂದ್ಬಿಟ್ಟು ಕೆಪಾಸಿಟಿ ಒಂದು 750 ಸೀಟ್ಸ್ ಅನಿಸುತ್ತೆ. ಸೊ ಫುಲ್ಲಿ ಒಂದು DTS ಇರುವಂಥ ಥಿಯೇಟ್ರು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ನನಗೆ ಗೊತ್ತಿರೋ ಹಾಗೆ ದರ್ಶನ್ ಸರ್ ಅವರ ಒಂದು ಸಿನಿಮಾ ಇಲ್ಲಿ ಬಂದಿರುವಂಥದ್ದು. ಸೊ ಇಲ್ಲೆಲ್ಲ ಫ್ಯಾನ್ಸ್ಗಳು ಕೂಡ ಒಂದು ಪೋಸ್ಟರ್ಸ್ಗಳನ್ನು ಹಾಕಿದ್ದಾರೆ. ಸೊ ಅದನ್ನು ಕೂಡ ಕಂಪ್ಲೀಟಾಗಿ ತೋರಿಸ್ತೀನಿ. ಈ ಒಂದು ಸ್ಪೇಸ್ ಏನು ನಾವೀಗ ಇವತ್ತು ಹಿಂಗೆ ನೋಡ್ತಾ ಇದ್ದೀವಿ ಇಷ್ಟು ಖಾಲಿಯಾಗಿರುವಂಥದ್ದು, 29ನೇ ತಾರೀಕಿಗೆ ಫುಲ್ಲು ಒಂದು ರೀತಿಯಲ್ಲಿ ಹಬ್ಬದ ವಾತಾವರಣ. ಆ್ಯಂಡ್ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಜಾಗ ಇರಲ್ಲ, ಅಷ್ಟರ ಮಟ್ಟಿಗೆ ಒಂದು ಕ್ರೌಡ್ ಇರುತ್ತೆ. ಸೊ ಥಿಯೇಟ್ರ್ ನೋಡ್ತಾ ಇದ್ದೀರಾ ಈಗೆಲ್ಲ ಇಷ್ಟು ಬಿಕೋ ಅಂತ ಇದೆ. 29ನೇ ತಾರೀಕಿಗೆ ಮಾತ್ರ ಇಲ್ಲಿ ಕಾಟೇರದ ಹಬ್ಬ ಅಂತಲೇ ಹೇಳ್ಬೋದು. ಫ್ಲೆಕ್ಸ್ಗಳು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಏನು ಸ್ಪೇಸ್ ಕಾಣ್ತಾ ಇದೆ ಇಲ್ಲೆಲ್ಲ ಕೂಡ ಫ್ಲೆಕ್ಸ್ ಬರುತ್ತೆ. ಸೊ ಇನ್ನೂ ಕೆಲಸ ನಡೀತಾ ಇದೆ ಇಲ್ಲಿ. ಸೊ ಕಂಪ್ಲೀಟಾಗಿ ಇಲ್ಲೆಲ್ಲ ಫ್ಲೆಕ್ಸ್ಗಳದ್ದು ಹಾವಳಿ ಆಗುತ್ತೆ. ಸೊ ನೈಟ್ ಇದ್ರದ್ದು ಏನಾದರೂ ಆದರೆ ಸ್ಪೆಷಲ್ ಇನ್ನೊಂದು ವೀಡಿಯೋ ಕೂಡ ಮಾಡಿ ಹಾಕ್ತೀನಿ. ಒಂದು ರೀತಿಲಿ ಕನ್ನಡದ ಹಬ್ಬದ ಥರ ಕಾಣ್ತಾ ಇದೆ. ಎಲ್ಲೋಡಿದ್ರು ಕನ್ನಡದ ಬಾವುಟದ ಒಂದು ಇದು ನೋಡ್ತಾ ಇದ್ರೆ ಒಂದು ರೀತಿಲಿ ಎಲ್ಲೋ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದೀವಿ ಅನ್ನೋ ಅನ್ಬೇಕು. ಆ ಲೆವೆಲಿಗೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಲೈಟಿಂಗ್ ಆಗ್ತಾ ಇದ್ದಾರೆ. ಆ್ಯಂಡ್ ಸೆಲೆಬ್ರೇಷನ್ ಹೇಗಿದೆ, ಇನ್ನು ಏನೇನು ಡೆಕೋರೇಷನ್ ಮಾಡ್ತಾರೆ. ಸೊ ಬ್ರೋ ಇದ್ದಾರೆ, ಬನ್ನಿ ಕೇಳೋಣ. ಬ್ರೋ, ಈಗ ಲೈಟ್ ಆಗ್ತಾ ಇದ್ದೀರಾ. ಈಗ ದರ್ಶನ್ ಸರ್ ಸಿನಿಮಾ ಅಂದ ತಕ್ಷಣ ಒಂಥರ ಮದುವೆ ಮನೆ ಥರ ರೆಡಿ ಆಗ್ತಾ ಇದೆ ಥಿಯೇಟ್ರು. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಬ್ರೋ? ಇನ್ನು ಏನೇನು ಪೆಂಡಿಂಗ್ ಇದೆ ಇನ್ನೂ ರೆಡಿ ಮಾಡೋದು? ಬ್ಯಾನರ್ಗಳು ಬರ್ತವೆ. ಇನ್ನು ತುಂಬ ಸೆಲೆಬ್ರೇಷನ್ ಜೋರಿದೆ ಈ ಸರಿ. ಡ್ರಮ್ ಸೆಟ್ ಆಗಲಿ, ಹೂವಿನರ ಆಗಲಿ ತುಂಬ ಜೋರು ಮಾಡ್ತಿದ್ದಾವೆ ಈ ಸರ. ಸೊ ಈಗ ಹೆಂಗೆ ಅಂದರೆ ಒಂದು ಗಾದೆ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಸೊ ಆಡು ಮುಟ್ಟದ ಸೊಪ್ಪಿಲ್ಲ, ದರ್ಶನ್ ಸರ್ ಫ್ಯಾನ್ಸ್ ಇಲ್ದಿರೋ ಜಾಗನೇ ಇಲ್ಲ ನನ್ನ ಪ್ರಕಾರ. ಸೊ ಇವರು ಕೂಡ ದರ್ಶನ್ ಸರ್ ಫ್ಯಾನೇ. ಸೊ ಇವ್ರಿಗೆ ಡಬಲ್ ಖುಷಿ ಏನಪ್ಪ ಅಂದರೆ, ಸೊ ದರ್ಶನ್ ಸರ್ ಅವ್ರದ್ದೊಂದು ಸಿನಿಮಾಗೆ ನಾನೇ ಲೈಟಿಂಗ್ ಮಾಡ್ತಿರೋದು ನನಗೆ ಇನ್ನೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ಫಸ್ಟ್ ಡೇ ಫಸ್ಟ್ ಶೋ ಕೂಡ ಬುಕ್ ಮಾಡಿದ್ದಾರೆ. ಬನ್ನಿ ಅವ್ರ ಸಿನಿಮಾ ಬಗ್ಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್, ಅಂದರೆ ಸಿನಿಮಾ ನೋಡೋಕ್ಕೆ ಎಷ್ಟು ಕುತೂಹಲ ಅವರಲ್ಲಿ ಇದೆ ಅಂತ ಕೇಳಬೇಕು ನಾನು. ಬ್ರೋ, ಹೇಗಿದೆ ಬ್ರೋ ನಿಮ್ಮ ಕುತೂಹಲ? ನಿಮ್ಮ ಬಾಸ್ ಸಿನಿಮಾಗೆ ನೀವೇ ಥಿಯೇಟ್ರಿಗೆ ರೆಡಿ ಮಾಡ್ತಾ ಇದ್ದೀರಾ. ಸೊ ಅದ್ರ ಬಗ್ಗೆ ಹೇಳೋದಾಯ್ತು ಅಂದರೆ ತುಂಬ ಖುಷಿ ಆಗ್ತಿದೆ. ಬಾಸ್ಗೋಸ್ಕರ ನಾವು ಇಷ್ಟೆಲ್ಲ ಇದು ಮಾಡ್ತಾಯಿದ್ದೀವಿ. ಇನ್ನು ಮುಂದೆ ಇನ್ನು ಜೋರು ಮಾಡ್ಬೇಕಂತ ಇದ್ದೀವಿ. ಬ್ಯಾನರ್ ಎಲ್ಲ ಬರುತ್ತೆ ಇನ್ನು. ಒಟ್ಟು ಬಾಸ್ ಸಿನಿಮಾ ನೋಡ್ಬೇಕು. ಫಸ್ಟ್ ಡೇ ಫಸ್ಟ್ ಶೋ, ಅದು ಎಷ್ಟೊತ್ತರ ಆಗಲಿ ಬಂದು ಇದು ನೋಡ್ತೀವಿ. ಹಂಗಾಗಿ ಟಿಕೆಟ್ಸ್ ಎಲ್ಲ ಬುಕ್ ಆಗಿದೆ ನಿಮ್ದು? ಆಗಿದೆ ಸರ್, ಅಲ್ಲ ಬುಕ್ ಆಗಿದೆ. ಬಾಸ್ ಸಿನಿಮಾ ನೋಡೋದು ಬಾಕಿ ಅಷ್ಟೇ. ಬ್ರೋ, ಅಂದರೆ ಇನ್ನು ಏನೇನು ಕೆಲಸ ಇದೆ ಬ್ರೋ ಥಿಯೇಟ್ರದ್ದು ಡೆಕೋರೇಷನ್ ಬಗ್ಗೆ ಹೇಳೋದಾಯ್ತು ಅಂದರೆ? ಇನ್ನು ಹೂವಿಂದ ಬರುತ್ತೆ, ಬ್ಯಾನರು, ಕಟೌಟಿಗೆ ಇನ್ನೂ ಲೈಟ್ ಹಾಕಕ್ಕೆ ಹೇಳ್ಯಾರ. ಕಟೌಟಿಗೂ ಅದಕ್ಕೂ ಲೈಟ್ ಹಾಕಬೇಕು. ಇನ್ನು ಇಲ್ಲೆಲ್ಲ ಬ್ಯಾನರ್ ಬರ್ತಾವಂತೆ. ಹಂಗಾಗಿ ಮೇಲೆ ಇನ್ನು ಸ್ವಲ್ಪ ಲೈಟ್ ಮೇಲೆ ಎತ್ತಿ ಲೈಟ್ ಫುಲ್ ಜೋರು ಮಾಡೋದು. ವೇಟಿಂಗ್ ಅಂತ ಇದೆ ಸರ್. ಥ್ಯಾಂಕ್ ಯು ಬ್ರೋ. ಸೊ ಥ್ಯಾಂಕ್ ಯು. ಆ್ಯಂಡ್ ಇದು ಟೋಟಲ್ ಆಗಿ ಇವತ್ತು ನಾನು ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿರುವಂಥದ್ದು ಇದಾಗಿತ್ತು. ಆ್ಯಂಡ್ ಇನ್ನೂ ನೈಟ್ ಕೂಡ ಒಂದು ಏನಾದರೂ ಆಯಿತು ಅಂತಂದರೆ ಅದನ್ನು ಕೂಡ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಯಾರಾದರೂ ಬೇಜಾರಾಗಿದ್ರೆ ನಮ್ದು ಇನ್ನೂ ಫ್ಲೆಕ್ಸ್ ಬಂದಿಲ್ಲ ಬ್ರೋ, ನೀವೆಲ್ಲ ವಿಡಿಯೋ ಮಾಡಿದ್ರೆ ದಯವಿಟ್ಟು ಯಾರು ಬೇಜಾರಾಗಬೇಡಿ. ಸೊ ಇನ್ನೊಂದು ವಿಡಿಯೋ ಕೂಡ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ 29ಕ್ಕೆ ಕಾಟೇರ ಇಡೀ ರಾಜ್ಯಾದ್ಯಂತ ನಿಮ್ಮ ಮುಂದೆ. ಥ್ಯಾಂಕ್ ಯು.